ನೀನು ಸತ್ತಿದ್ದೆ ಒಳ್ಳೇದಾಯ್ತು. ನೀನು ಸತ್ತಿದ್ದೆ ಒಳ್ಳೇದಾಯ್ತು. ನೀನು ಸತ್ತಿದ್ದೆ ಒಳ್ಳೇದಾಯ್ತು. ಯಾಕ್ರೆ ಯಾಕೆ ಯಾರು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ನೀನ್ ಯಾರು ಅರ್ಥ ಮಾಡ್ಕೋತಿಲ್ಲ. ಕರುಣೆನೇ ಇಲ್ದಿರೋ ಆತ್ಮ ನಿಂದು. ಸತ್ಯ ಗೊತ್ತಾದ್ರೆ ನೀನು ನನ್ನ ಬೆಂಬಲಕ್ಕೆ ನಿಲ್ತೀಯಾ? ಏನೇ ಅದು ಸತ್ಯ? ಬಾಯ್ ಬಿಟ್ ಬಗ್ಳು. ನೀವ್ ಅನ್ಕೊಂಡಿರೋ ತರ ಯಾರು ಒಳ್ಳೆಯವರಲ್ಲ ಕಣೆ. ಯಾರೇ ಒಳ್ಳೆಯವರಲ್ಲ? ಅಪ್ಪನ, ವಿಜಯ್ ಅವರ, ಅತ್ತೆನ, ಮಾವನ, ಭಾವನ? ಯಾರು ಹೇಳೆ? ನಾನು ಹೇಳಿದ್ರೆ ನೀವ್ಯಾರು ನಂಬಲ್ಲ. ನಂಬೋ ತರ ಹೇಳು, ಆಗೆಲ್ರು ನಂಬ್ತಾರೆ. ಹೇಳೆ, ಅದೇನಂತ ಹೇಳು. ಹೇಳು. ಹೇಳಿದ್ರೆ ನಂಬ್ತ್ಯಾ? ಮೇಘ್ನಾ, ಮೇಘ್ನಾ, ನೀನು ಸೊಪ್ಪಿನ ಸೂಪ್ ಮಾಡ್ತೀಯಲ್ಲ, ಅದಕ್ಕೆ ಏನು ಹಾಕಬೇಕು ಅಂತ ಬಂದು ಹಾಕಮ್ಮ. ಹೋಗಿ ಅಕ್ಕ, ಕರೀತಾ ಇದ್ದಾರ. ನೀನೇನೆ ಫೋಟೋ ಹಿಡ್ಕೊಂಡು ಕೂತಿದ್ಯಾ? ಅದು ಅಮ್ಮ, ಅಕ್ಕನ ರೂಮಲ್ಲಿ ಯಾವ ಫೋಟೋನು ಇರ್ಲಿಲ್ವಲ್ಲ, ಹಾಕೋಣ ಅಂತ ನರಸಿಂಹಸ್ವಾಮಿ ಫೋಟೋ ತಂದೆ. ಮೊದಲು ಆ ಕೆಲಸ ಮಾಡು. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.